ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ರೈಡರ್ ಶಿವ್ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡೋದನ್ನು ನೀವೆಲ್ಲ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಇವತ್ತು ನಮ್ಮ ಡಿ ಬಾಸ್ ಅವರ ಏನು ಒಂದು ಶರ್ಟ್ ಮೇಲೆ ನಂಬರ್ ಇದೆಯಲ್ಲ, ಕೈದಿ ನಂಬರ್ 616, ಅದು ಇವತ್ತು ಎಷ್ಟು ಟ್ರೆಂಡ್ ಆಗ್ತಾ ಇದೆ ಏನಪ್ಪ ಅಂದರೆ, ಇವಾಗ ನೋಡು ಪ್ರತಿಯೊಬ್ಬರು ಡಿ ಬಾಸ್ ಅಭಿಮಾನಿಗಳು ಪ್ರತಿಯೊಬ್ಬರು ತಮ್ಮ ಬೈಕ್ ಮೇಲಾಯಿತು, ಕಾರ್ ಮೇಲಾಯಿತು, ಪ್ರತಿ ಒಂದೊಂದರಲ್ಲಿ ಆ ಸ್ಟಿಕ್ಕರ್ ಮೂಲಕ ಏನು ತಮ್ಮ ಫ್ಯಾನ್ ಬೇಸನ್ನು ಇವತ್ತೇನೋ ಪ್ರೂವ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಡಿ ಬಾಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಅದು ಆ ಕೈದಿ 616 ಯಾವ ರೇಂಜಿಗೆ ಹೋಗಿದೆ ಅಂದ್ರಪ್ಪ ಆ ನಂಬರು, ಇವತ್ತು ಒಂದು ಮೂವಿ ತಯಾರಾಗೋ ರೇಂಜಿಗೆ ಹೋಗಿದೆ. ಜಸ್ಟ್ ಆ ಟೈಟಲ್ ಬಾಸ್ ಅವರು ಏನೇ ಮಾಡಿದ್ರು ಒಂದು ಕ್ರೇಜ್ ಇರುತ್ತೆ ಅಂತಾರಲ್ಲ, ಅದೇ ದರ್ಶನ್ ಸರ್ ಹೇಳಿದಂಗೆ ಪ್ರತಿಯೊಬ್ಬರು ಇವಾಗ ಯಾವ ರೀತಿ ಚಾನಲ್ಗಳು ಅವರನ್ನು ತಪ್ಪಾಗಿ ಏನು ಬಿಂಬಿಸ್ತಾ ಇದ್ದಾರಲ್ಲ, ಆದರೆ ಅವ್ರ ಫ್ಯಾನ್ಸ್ಗಳು ದರ್ಶನ್ ಸರ್ನ ಯಾವತ್ತೂ ಕೈ ಬಿಡ್ತಾ ಇಲ್ಲ. ಪ್ರತಿಯೊಂದು ಹಂತದಲ್ಲಿನ ದರ್ಶನ್ ಸರ್ ಅಭಿಮಾನಿಗಳು ಅವ್ರ ಜೊತೆ ಇದ್ದೇ ಇರ್ತಾರೆ, ಇನ್ನು ಮುಂದೆನೂ ಸಹ ಇರ್ತಾರೆ. ಅವ್ರು ಯಾವತ್ತೂ ದರ್ಶನ್ ಫ್ಯಾನ್ಸ್ ಅವ್ರು ತಮ್ಮ ಸೆಲೆಬ್ರಿಟಿ ಅಂತ ಏನು ಹೇಳ್ತಾರೆ, ಯಾವತ್ತೂ ಅವ್ರನ್ನ ಡಿ ಬಾಸ್ ಅವರು ಫ್ಯಾನ್ಸನ್ನು ಯಾವ ಕಾರಣಕ್ಕೂ ಯಾವಾಗಲೂ ಬಿಟ್ಟು ಕೊಟ್ಟಿಲ್ಲ. ಅದೇ ರೀತಿ ಅಭಿಮಾನಿಗಳು ಸಹ ಏನೋ ಡಿ ಬಾಸ್ ಅವ್ರನ್ನ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಬಿಟ್ಟು ಕೊಡೋ ಮಾತು ಇಲ್ಲ. ಅದು ಹಾಗಾಗಿ ಇವತ್ತು ನೋಡ್ಬೋದು ಜಸ್ಟ್ ಅವ್ರ ಮೇಲ್ಗಡೆ ಶರ್ಟ್ ಮೇಲ್ಗಡೆ ಕೈದಿ ನಂಬರ್ 6106 ಕೊಟ್ಟಿದ್ದನ್ನು ಇವತ್ತು ಯಾವ ರೇಂಜಿಗೆ ಟ್ರೆಂಡ್ ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿ ಒಂದೊಂದು ಕಡೆಯೂ ಸ್ಟಿಕ್ಕರ್ ಮೂಲಕ ಆಗ್ಬೋದು ತಮ್ಮ ಅಭಿಮಾನವನ್ನು ತೋರಿಸ್ಕೊತಾ ಇದ್ದಾರೆ. ಪ್ರತಿ ಒಂದೊಂದಕ್ಕೂ ಏನು ಸಪೋರ್ಟ್ ಮಾಡ್ತಾರೆ. ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಕೆಲವೊಂದಿಷ್ಟು ಜನ ದರ್ಶನ್ ಸರ್ಗೆ ಆಗದೇ ಇರೋರು ಇರ್ತಾರೆ. ಈ ಕೆಲವೊಂದಿಷ್ಟು ಮೀಡಿಯಾಗಳಲ್ಲಿ ನೋಡ್ಬೋದು ದರ್ಶನ್ ಸರ್ ಅವ್ರಿಗೆ ಎಷ್ಟೇ ಕೆಟ್ಟದಾಗ ಏನೋ ಮಾತಾಡತ್ತಿದ್ರು, ಬಟ್ ಅವ್ರ ಫ್ಯಾನ್ಸ್ಗಳು ಇವತ್ತು ಅವ್ರನ್ನ ಕೈ ಬಿಡ್ತಾಯಿಲ್ಲ. ಅದೇ ರೀತಿ ದರ್ಶನ್ ಸರ್ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಕೇಳ್ಕೊತಿರ್ತಾರೆ ಪ್ರತಿಯೊಬ್ಬರು ಅಭಿಮಾನಿಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ರೀತಿ ದರ್ಶನ್ ಸರ್ಗೆ ಸಪೋರ್ಟ್ ಮಾಡ್ತಾರೆ. ಒಂದೊಳ್ಳೆ ಅಭಿಮಾನ. ಪ್ರತಿಯೊಬ್ಬರು ಡಿ ಗ್ಯಾಂಗ್ ಹಿಡ್ಕೊಂಡು ಕೈದಿ 6106 ಇವತ್ತು ಪ್ರತಿಯೊಬ್ಬರು ಕೆಲವೊಂದಿಷ್ಟು ಡೈರೆಕ್ಟರ್ಸು ಆ ಟೈಟಲ್ ಮೇಲ್ಗಡೆ ಸಿನಿಮಾ ಮಾಡೋಕ್ಕೇನೋ ಮುಂದಾಗಿದ್ದಾರೆ. ಆದರೂ ಜಸ್ಟ್ ಇವಾಗ ಸ್ವಲ್ಪ ನೋಡ್ಬೋದು, ಇತ್ತೀಚಿನ ದಿನಮಾನದೊಳಗೆ ವಾಣಿಜ್ಯ ಮಂಡಳಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಆ ಟೈಟಲನ್ನು ರಿಜಿಸ್ಟ್ರೇಷನ್ ಮಾಡ್ಸೋಕೆ ಹೋದಂಥ ಸಂದರ್ಭದಲ್ಲಿ ಅವರು ಸಹ ಏನು ಕೇಸ್ ನಡೀತಾ ಇರೋ ಕಾರಣ ಟೈಟಲ್ನ ರಿಜಿಸ್ಟ್ರೇಷನ್ ಮಾಡ್ಸೋಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಮುಂದೊಂದು ದಿನಗಳಲ್ಲಿ ನೋಡ್ಬೋದು ಇದೇ ನಮ್ಮ ಕೈದಿ ನಂಬರ್ 6106 ಮೇಲೆ ಮೂವಿ ಬಂದರೂ ಏನು ಆಶ್ಚರ್ಯ ಇಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಅದೇ ರೀತಿ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ದಯವಿಟ್ಟು ದರ್ಶನ್ ಸರ್ಗೆ ರಿಲೇಟೆಡ್ ಪ್ರತಿಯೊಂದು ವೀಡಿಯೋಸನ್ನು ಅಪ್ಡೇಟ್ ಮಾಡಿ ವಿಡಿಯೋ ಮೂಲಕ ನಿಮ್ಗೆ ತಲುಪಿಸ್ತಾ ಇರ್ತೀನಿ. ದಯವಿಟ್ಟು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.